ಬೀದರ್ ನಗರದ ಕೌಟಾಬಿ ಗ್ರಾಮದಲ್ಲಿ ಪಿಕೆಪಿಎಸ್ ಗೋದಾಮು ನಿರ್ಮಿಸಲಾಗುತ್ತಿದ್ದು, ಇದರ ಕೆಲಸವನ್ನು ಗುತ್ತಿಗೆದಾರ ಅಶೋಕ್ ಅಲ್ಮಾಜೆ ಅವರಿಗೆ ವಹಿಸಲಾಗಿದೆ. ಅಲ್ಲಿ ನಡೆಯುತ್ತಿರುವ ಕೆಲಸದಲ್ಲಿ ಕಲಬೆರಕೆ ಮಾಡಲಾಗುತ್ತಿದೆ ಎಂದು ಗ್ರಾಮದ ಜನರು ಮತ್ತು ಸೊಸೈಟಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳಿದ್ದಾರೆ. ಇದರಿಂದಾಗಿ ನಿರ್ಮಾಣದ ಸಮಯದಲ್ಲಿ ತೊಲೆಯು ಚಾವಣಿಯಿಂದ ಬಿದ್ದಿತು ಮತ್ತು ಶೀಘ್ರದಲ್ಲೇ ಅಲ್ಲಿ ಹೊಸ ತೊಲೆಯನ್ನು ಸಹ ತಯಾರಿಸಲಾಯಿತು. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಎಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳಿ. ನನ್ನ ಹೆಸರು ತಾಲೂಕಾವರ ಜಿಲ್ಲಾ ಬೀದರ್. ನನ್ನ ಹೆಸರು ಸದಾನಂದ್ ಶಿವರಾಜ್ ಮಂದಕನಹಳ್ಳಿ. ಕೌಟ ಕೇದಾಗ ಹೊಲದ ಬೀದಾಗ ಮನಿ ಅದ, ಓಟ್ ಹಾಕಿ ಗೆದಿಸಿದೆವು. ಇವ್ರು ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು ಜೈ ರಿಪೋರ್ಟ್ ಕೊಟ್ಟಾನ ಕರೆಕ್ಟ್ ಅಂತ ದುಡ್ಡು ತಿಂದು ಕೊಟ್ಟಾಕ್ತಾರ ಎಲ್ಲರೂ. ಅದಕ್ಕೆ ಪ್ರೆಸ್ದವ್ರಿಗೆ ಪ್ರೆಸ್ ಫಸ್ಟ್ ಪೊಲೀಸ್ ಡಾಕ್ಟರ್ ಪ್ರೆಸ್ ದಿಂದೆ ನಾವು ಇದ್ದೇವು, ಕೋರ್ಟ್ ಕಾನೂನಿಂದೆ. ತಪ್ಪು ತಿಳಿಬೇಡ್ರಿ. ದುಡ್ಡಿನಾಗ ಎಲ್ಲ ಮುಚ್ಚೋಯ್ತದ ಅಂತ ನಂಗೆ ಅನ್ಸ್ಲದ್ರಿ. ಏಟ್ ಕಳಪೆ ಆದ್ರೇನು ನೀವು ಹಂಗೆ ಕಟ್ ಮರ್ದಿನ ಬಿದೋಗಲ್ದಾಕ ಸರ್ಕಾರ ದೊಡ್ಡ ಸಮುದ್ರದ ರೊಕ್ಕ ಕೊಟ್ಟಾಕ್ತದ ನಾ ಸತ್ತದ ಅಂದವ್ರು ಹೆಂಡ್ರ ಮಕ್ಕಳಿಗೆ ಎಲ್ಲಾ ಲೂಟಿ. ಸರ್ಕಾರ ಚಲೋ ಮಾಡಂತದ ಖರೆ ನಾವು ತಿಂದೋಗರೆ ನಾವು ಇದು ಕೆಲ್ಸದ ಬಾರ್ಯದಾಗ ಇದು ನಾಬಿ ಹಮಲಿ ಮಾಡ್ತಾರಿ. ಇಲ್ಲೇ ನಾಬಿ ಬಂದಂದ್ರೆ ಯಾವತ್ತು ಹೋಯ್ತಾರ ಗೊತ್ತಿಲ್ಲ. ಇದು ಬೇಕಾದ್ರ ಕೇಳ್ರಿ ಯಾರಿಗ್ ಬಿ. ಹಮಲಿ ಒಲಿವಿ ಮಾಡಿದ ಇದೇ ಗೋದಾಮದಾಗ ಹಮಲಿ ಮಾಡ್ಬೇಕಾಯ್ತನ. ಹಮಲಿ ಕೂಲಿ ಕಷ್ಟ ಮಾಡ್ತಾವ. 2 ಎಕರೆ ಹೊಲ ಬಿ ಅದ. ನಾವು ಓಟ್ ಬಿ ಹಾಕಿದೇವ್ರಿಗೆ ಪೂರಾ ಕಳಪೆ ಆಗ್ಯದ. ನಿಮ್ಗೆ ಹೇಳೋದ್ರಲ್ಲ ಅದು ಏಟ್ ಕಟ್ ಮಾಡಬಾರ್ದು. ಫಸ್ಟ್ ನಾ ಹೇಳೋದ ನೋಡ್ರಿ, ರೊಕ್ಕದಾಗ ಎಲ್ಲ ಮುಚ್ಚೋಯ್ತದ. ಸರ್ಕಾರ ಠೀಕ್ ಅದ, ಪೊಲೀಸ್ ಠೀಕ್ ಅದ, ಪ್ರೆಸ್ದವ್ರು ಠೀಕ್ ಅರ ಅಂದ್ರೆ ದುಡ್ಡಿಗೆ ಆವೇಶ ಆಗಲದ, ಸೋರಿಕೆ ಆಗಲದ, ಹಗರಣ ಆಗಲದ. ಅದಕ್ಕೆ ಕಲತಿಲ್ಲ. ನಂಗೆ ಬಿ ತೋಲ್ ಅನ್ಯಾಯ ಆಗ್ಯದ ಕೌಟ ಊರಾಗ. ಅದಕ್ಕೆ ಕಲತಿಲ್ಲ. ಎನ್ಕಿ ಮಂದಿ ಹೇಳ್ಯಾರ ನಿನಗೆ ಅನ್ಯಾಯ ಮಾಡಬಾರ್ರಿ ಅಂತಿ. ಖರೀ ಅವ್ರು ಕೇಳ್ತಾ ಇಲ್ಲ ಎನ್ಕಿ ಜನ. ಇದು ಯಾರು ಗುತ್ತೇದಾರ ಅವ್ ಕೊಟ್ಟನ ಕುಂತಾನ ಅವಂದೇನದರಿ. ಅವ್ರು ಯಾರು ಕಟ್ಲತ್ತಾರ ಅವ್ರ ಮೇಲೆ ಕ್ರಮ ತಗೋಬೇಕು. ಗುತ್ತೇದಾರ ಯಾರು ಮಾಡ್ಕೊತಾನ ಅದು ಖುನಿಲ್ಲ ನಮಗ. ನಂಗೆ ಏನ್ ಖುನಿಲ್ಲ ಸರ್. ಅವ್ರು ಹೇಳ್ಯಾರಿಲ್ಲ. ಅವ್ರ ಹೆಸರು ಖುನಿಲ್ಲ ನಂಗೆ. ಇದು ಯಾರು ಕಟ್ಲತ್ತಾರ ಇದ್ರಿ? ಯಾರು ಕಟ್ಲತ್ತಾರ? ಬಸವರಾಜ್ ಶಾನು ಸೆಳ್ಕೆ ಕಟ್ಲತ್ತಾರ ಅಂತ. ಅದು ನಂಗೇನ್ ಕೊನೆಯಲ್ಲಿ ಯಾರು ಕಟ್ಲತ್ತಾರ ಯಾರು ಹೋಗ್ಲ. ಬಸವರಾಜ್ ಸೆಳ್ಕೆ ಓಡಾಡ್ತಾರ, ನೀರ್ ಹುಡಿತಾರ. ಯಾಗ್ರವಮ್ಮ ಮುಗಿದೈತು. ಅದು ಮಿಷನ್ ತರ್ಬೇಕ್ರಿ. ಮಿಷನ್ ತಂದು ಗಾಡ್ಯಾಗ ತುಯ್ದಿ ಚೆಕ್ ಮಾಡ್ಬೇಕು. ಅದು ಒಂದ್ ಅನಿಸಿಕೆ ಅದ. ಮಿಷನ್ದಾಗ ಬಿ ಎಲ್ಲಾ ದಂಬಕ್ಕೆ ಅದ. ನಾಳಿಂದಿನ ಏನ್ರ ಅನುವತ್ತ ಆದ್ರ ನೀವು ಪ್ರೆಸ್ದವ್ರು ಬಿ ಕಾರಣ, ಅವ್ರದ್ದು ಬಿ ಕಾರಣ. ರೊಕ್ಕದಾಗ ಯಾನಿ ಮುಚ್ಚೈತದ. ನಮ್ಮಲ್ಲಿ ಬಸ್ಸಿಗೆ ಹೋಗ್ಲಿಕ್ಕೆ ರೊಕ್ಕ ಇಲ್ಲ ಸಾಬ್ರಿ. ನಾ ಬರೀ ಗರೀಬ್ ಹಾಲದಿಂದ ಬಂದಿದ. ನ್ಯಾಯ ಕೊಡ್ಬೇಕು ಊರಿಗೆ, ಜನಗಳಿಗೆ ಆಗ್ಲತ್ತದ ಅಂದ್ರ. ಯಾರ ಮನ್ಯಾಗ ತಾಯಿ ತಂದೆ ಸತ್ರು ಬಿ ಚಲೋ ಇಲ್ಲ ರೀ. ಒಟ್ಟೆ ಗೋದಾಮ್ದಾಗ ಯಾರು ಬಂದ್ರು ಬೇರೆ ಊರ್ದವ್ರು ಬರ್ತಾರ. ಯಾರು ಸತ್ರು ಬಿ ಚಲೋ ಇಲ್ಲ ಸರ್. ಬೆಸ್ಟ್ ಆಗ್ಬೇಕು. ತಿನ್ರಿ ತಿಂಬಾ ಜಾಗ ದುನಿಯಾದ ಖರೆ ಮನೀರ ಠೀಕ್ ಇರ್ಬೇಕ್ರಿ ಸರ. ಗೋದಾಮ್ರ ಠೀಕ್ ಇರ್ಬೇಕು. ಈಗ ಎಲ್ಲೋ ನಾವು ಮುಂಜಾನೆ ನೋಡಿದಾರೆ ಪೇಪರ್ 25 ತಾರೀಕು ಜೂನ್ ಎಲ್ಲೋ ಆಗ್ಯದ ಹಗರಣ. ಅದು ಪೇಪರ್ ತರಿಸ್ರಿ ಎಲ್ಲೋ ಗೋದಾಮ್ ಬಿದ್ದು ಅಂತ ನಾ ಮುಂಜಾನೆ ಓದಿದ ಬೀದರ್ದಾಗ. ಅದನ್ನ ಪೇಪರ್ ತರ್ರಿ ಅಂದ ಖರೆ ನೆನಪು ಹೋಗ್ಯದ. ಅದು ಒಡಗ್ಯದ ನೋಡ್ರಿ. ಅದು ಹಂಗಾಗ್ಯದ. ಆ ನಮ್ನ ಆಗ್ಬಾರ್ದು. ದಯವಿಟ್ಟು ಕ್ರಮ ತಗೋಬೇಕು. ಇಟ್ ಹೇಳಿ ಬಿಟ್ಟು ಕೊಡ್ಬಾರ್ದು. ತಪ್ಪು ತಿಳ್ಬಾರ್ದು ಸರ್. ವಿಡಿಯೋದವ್ರು ಇದ್ದೀರಿ. ನಾ ಎಮ್ಮಿ ಕಾಯ್ತಾ ಬೆಳಗನ ನ್ಯೂಸ್ ನೋಡ್ತಾ ಸರ್. ಎಮ್ಮಿ ಕಾಯ್ತಾ ನ್ಯೂಸ್ ನೋಡ್ತಾ ಎಲ್ಲ ನ್ಯಾಯ ಕೊಡ್ಬೇಕು ಸರ್ಕಾರ ಎಲ್ಲ ನನಗ. ಮತ್ತೆ ಇನ್ನೊಂದು ಮಾತು ಕ್ಲೋಸ್ ಮಾಡ್ಬೇಡ್ರಿ ಸರ್. ಪೂರಾ ಕಂಟಿನ್ಯೂ ಆಗ್ಬೇಕು. ದುಡ್ಡಿಗೆ ಆವಿಷಯ ಯಾರು ಆಗ್ಬಾರ್ದು. ನಮ್ಗೆ ಸರ್ಕಾರ ಸವಲತ್ತು ಕೊಡ್ಲತ್ತದ ಅಂದ್ರೆ ಬಿ ನಮ್ಮ ಅಂತವ್ರು ನಾವು ತಿಂದಕ್ಲೇದೇವ್ರಿ. ನಾವು ಸರ್ಕಾರಕ್ಕೆ ಏಟ್ ಬಂದ್ರೆ ಓಟ್ ಬಿಡ್ಲತ್ತದ. ನಮ್ಮ ರಾಮಚಂದ್ರ MP ಸಾಬ್ರು ಹೇಳ್ತಿವ್ರಿ ನಾವು ಸಣ್ಣವಿದ್ದ. ದಿಲ್ಲಿದಿಂದ ಥೋಡಾ ಫೋಟೋ ಬಿಡ್ತೇವು. ಇಲ್ಲಿ ಬರಡಿಗೆ ಹಾವರಣಿ ಆಯ್ತದ ಅಂತೀರಿ ನಮ್ಮ ರಾಮಚಂದ್ರ MP ಸಾಬ್ರು. ಹಂಗ ನಮ್ಮ ಹೆಸರು ರಾಜಪ್ಪ. PKPS ಉಪಾಧ್ಯಕ್ಷ ಇದ್ದೇವು. ಕೆಲಸ ಕರೆಕ್ಟ್ ಮಾಡ್ರಂತೆ 3-4 ಸರ್ತಿ ಅವರಿಗೆ ಭಾಳ ಹೇಳ್ದೇವು. ಹೇಳಿದ್ರು. ಅವರು ಗುತ್ತೇದಾರ್ ಸಾಬ್ರು ಏನ್ ಮಾಡಿದ್ರು, ಇಲ್ಲಿ ಲೋಕಲ್ದವ್ರಿಗೆ ಅವ್ರಿಗೆ ಒಪ್ಪಿಸಿ ಅವ್ರ ಸೈಡ್ ಆಗ್ಲತ್ತರು. ಈಗ ಅವ್ರ ಸೈಡ್ ಆದ್ರೆ ನೀವು ಸೈಡ್ ಆಗ್ಲಾಗಲ್ಲ ಭಾಳ ತಿಳಿಸಿ ಹೇಳ್ದೇವು. ಆದ್ರೆ ಅವ್ರ ನಮ್ಮ ಮಾತಿಗೆ ಕೇರೆ ಮಾಡಿಲ್ಲ. ಇಲ್ಲಿನ ಸಾರ್ವಜನಿಕ ಉದ್ದೇಶ ಲೆಕ್ಕ ಕೇಳ್ತಾ ಇದ್ರ ಅಂದ್ರೆ ಅದರಲ್ಲಿ ಗಾಡಿಯಲ್ಲಿ ಸಿಮೆಂಟ್ ಕೂಡ ಕಮ್ಮಿ ಅದ ರೀತಿ ಇದು ಹಾಕತ್ತಾರ. ಅದು ಒಂದದ. ಅದು ಅವ್ರು ಏನೋ ಅದು ಕೇಳೋರು ನಮಗ್ ಬೇರೆ ಇರ್ತಾರ ಮಾತು ಹೇಳ್ತಾರ. ಥರ್ಡ್ ಪಾರ್ಟಿ ಇರ್ತದ, ಅದೇ ಇರ್ತದ. ಥರ್ಡ್ ಪಾರ್ಟಿ ಅಲ್ಲ. ಈಗ ಅದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಕೂಡ ಶಾಮಿಲ್ ಇದ್ರಿ ಅಂತ ಹೇಳ್ತಾ ಇದ್ರ. ಇಲ್ಲ ಹೇಳಂದ್ರೆ ಯಾರ ಬಂದ್ ಧೈರ್ಯಲಿಂದ ಹೇಳನ್ರಿ. ಅದ್ರ ಎಷ್ಟು ಖರ್ಚು ಬರ್ತದೆ ನಾವು ಇಬ್ಬರು ಭರಿಸ್ತೇವೆ. ಅದು ಮಾಡ್ತೀರಿ ಅಂತ ಈ ಸಾರ್ವಜನಿಕರು ಈಗ ನಿಮ್ ಮುಂದೆ ಇಲ್ಲ ಸಾರ್ವಜನಿಕರು ಅನ್ಬೋದು. ಆದ್ರ ನಮ್ಗೇನು ಕೆಲಸ ಮಾಡತ್ತಾರಲ್ಲ ಅವ್ರು ಅನ್ಬೇಕು. ಸಾರ್ವಜನಿಕರು ಅಂತ ಇದ್ದಾರೆ ಸರ್. ಇದು ನಾವು ಅವ್ರದ್ದು ಹೇಳ್ತಾ ಇಲ್ಲ. ಸಾರ್ವಜನಿಕರು ಸರ್ 1000 ಮಂದಿ ಇರ್ತಾರ. ಈಗ ನಮಗೊಂದು ಚುನಾಯಿತ ಮೆಂಬರ್ ಮಾಡಿ ನಮಗೆ ಇಲ್ಲಿ ಕಳ್ಸ್ಯಾರ. ಈಗ ಅವ್ರು ನಮಗ ಅಂಬ ಹಕ್ಕಿ ಅದಾವ್ರಿ. ಅಂಬ ಹಕ್ಕದ ಸರ್. ಈಗ ಅದು ಯಾರ್ದಾರ ಮೇಲೆ ಬಿದ್ದಿರ ಅದಕ್ಕೆ ಯಾರು ಹೊಣೆ? ಈಗ ಯಾರು ಹೊಣೆ ಅಂದ್ರೆ ಗುತ್ತೇದಾರ್ ಸಾಬ್ರೆ ಹೊಣೆ ಆಗ್ಬೇಕಾಯ್ತು ಸರ್. ಇಲ್ಲ ತಾವು ಕೂಡ ಇದಿಲ್ಲ ಅಧ್ಯಕ್ಷ ನಿಮ್ದು. ಅಲ್ಲ ನಾವು ದಿವಸ ಬಂದ್ರೆ ನೋಡಕ್ ಆಗಲ್ಲ ಸರ್. ನೋಡಬೇಕು ಅಲ್ಲಲ್ಲ ಸರ್.
ಕರೆಕ್ಟ್ ಮಾಡ್ರ ಅಂತ ನಾವು ಹೇಳ್ಬೋದು ಅಷ್ಟೇ. ಅದೇ ನೀವ್ ಹೇಳೋದಿಲ್ಲ ಹಾ. ಅದೆಲ್ಲ. ಭಾಳ ಸರ್ತಿ ಹೇಳಿದ್ರೆ ಅವ್ರಿಗೆ ಯಾರಿಗೂ ರೊಕ್ಕಿಸಿದೇವ್ರಿ ಗಾಡಿ ಈಗ ಅದು ಕೆಲಸ ಕಳಪೆದಲ್ಲ ಅಂತ ಕಳಪೆ ಅಂತ ಹೇಳಿ ಅದು ಒಪ್ಕೋತೇವೆ, ನಾವು ಬಿ ಕಲ್ಪೆ ನಾವು ಬಿ ಹೇಳ್ತೇವೆ. ನಾವು ಬಿ ಹೇಳ್ತೇವೆ. ಈಗ ಅದಕ್ಕೆ ಏನ್ ಮಾಡ್ಬೇಕು? ಹಾ ಹೇಳ್ಬೇಕು ಮುಂದೆ ಏನಾದ್ರು ಕಾನೂನು ಕ್ರಮ ಏನದ ಅದು ಮಾಡ್ಕೊಂಡು ಹಿಂದೆ ಹೇಳೋದು ಇವ್ರು ಮುಂದೆ ಇವ್ರು ಉತ್ತರ ಕೊಡ್ತಾರ ಅದಕ್ಕೆ. ಇಲ್ಲ ಎಲ್ಲ ಶಾಮಿಲ್ ಅಂತ ಯಾರು ಹೇಳ್ತಾರೆ ಧೈರ್ಯ ಬಿಟ್ಟು ನಮಗೆ ಹೇಳನ್ರಿ. ಅಧ್ಯಕ್ಷರೇ ಒಪ್ಕೋತೇವೆ, ಮುಂದೆ ಹೇಳ್ಬೇಕು, ಅದು ಒಪ್ಕೋತೇವೆ. ಉತ್ತರ ಕೊಡ್ತೀರಿ. ಅಲ್ಲ ಕರೆಕ್ಟ್ ಎಲ್ಲ ಮತ್ತೆ ಈಗ ಇದಕ್ಕೆ ಈಗ ಮುಂದೆ ಕೆಲಸ ಏನ್ ಮಾಡ್ಬೇಕಂತ ಈಗ ಅವ್ರು ಕಂಟಿನ್ಯೂ ಅವ್ರು ಏನ್ ಮಾಡ್ಬೇಕಾ? ಯಾರು ಈಗ ಸಾರ್ವಜನಿಕರು ಅಂಬದ್ ನಮ್ದೆ, ನಾವು ಅಂದೆ ಕಳಪೆ ಮಾಡತಾರ. ಈಗ ಅದಕ್ಕೆ ಅವರೇ ಮಾಡ್ಬೇಕಂದ್ರೆ ಅದು ಲಾಸ್ಟಿಗೆ ಅಷ್ಟೇ ಐತೆ ಸರ್. ಈಗ ಇದು ಕ್ರಮ ಕೈ ಹೋಗ್ಬೇಕು. ಅದು ಏನದ ಕಾನೂನು ಪ್ರಕಾರ ಆಯ್ತು ಆಗ್ಬೇಕು. ಇನ್ಕ್ವೈರಿ ಆಗ್ಬೇಕಂದ್ರೆ ಇನ್ಕ್ವೈರಿ ಆಗ್ಬೇಕು ಅದೇ ಒಳ್ಳೇದು. ಇಲ್ಲ ಅದರಲ್ಲಿ ಯಾಕಂದ್ರೆ ಸಾರ್ವಜನಿಕರಿಗೆ ನಾವು ಬಂದ್ ಕೇಳಿದಾಗ ಏನಂದ್ರೆ ಅಧ್ಯಕ್ಷರು ಅವರೆಲ್ಲ ಅದ್ರಲ್ಲಿ ಶಾಮಿಲ್ ಇದ್ದಾರೆ, ಅದ್ರ ಕಡೆ ನಾವು ಯಾರು ಕೇಳ್ತಾ ಇಲ್ಲ. ಅದ್ರಲ್ಲಿ ಸಿಮೆಂಟ್ ಕಮ್ಮಿ ಆಗೋದನ್ನು ಕೇಳ್ತಾ ಇಲ್ಲ, ಇದು ಇಲ್ಲ ಕೇಳ್ತಾ ಕೂಡ ಯಾರು ಕೇಳಿಲ್ಲ. ಇಲ್ಲ ಕೇಳ್ತಾ ಇಲ್ಲ ಎಂಬ ಸಮಸ್ಯೆ ಬೇರೆ ಸರ್. ಮತ್ತೆ ಲೋ ಕ್ವಾಲಿಟಿ ಇಟ್ಟಂಗಿ ಅವ್ರು ತಂದಾರ ಅಂತ ಹೇಳ್ತಾ ಇದಾರೆ. ಅಷ್ಟೆಲ್ಲ ಈಗ ಸರ್ ನಾವು ರೈತರಿಂದ ಆಯ್ಕೆಯಾಗಿ ಇಲ್ಲಿ ಬಂದವರಿದ್ದೇವೆ. ಅದು ಏನ್ ಕ್ವಾಲಿಟಿ ಅಂತ ನಮಗೂ ಅಷ್ಟು ಕಣ್ಣು ನೋಡೋಕೆ ಗೊತ್ತಾಗಲ್ಲ. ಇಲ್ಲಿ ಎದುರೇ ಇದೆಯಲ್ಲ ಸರ್, ಬಿದ್ದಿನೂ ಎದುರೇ. ಅಲ್ಲ ಇಟಂಗಿ ಲೋ ಕ್ವಾಲಿಟಿ ನಮ್ಗೆ ಹೆಂಗ್ ನೋಡಕ್ ಟೆಸ್ಟಿಂಗ್ ಒಂದು ಆಫೀಸರ್ ಇರುತ್ತೆ, ಅದಕ್ಕೊಂದು ಏನೋ ಇರುತ್ತೆ, ಕಮಿಟಿ ಇರುತ್ತೆ, ಅವ್ರು ಮಾಡ್ಬೋದು. ತಾವು ಕೂಡ ಲೆಟರ್ ಬರ್ದಿರಿ ಅನ್ನೋದಕ್ಕೆ ಅದಕ್ಕ ಈಗ ನಿಮ್ ಇದಕ್ಕೆ ಮೇಲೆ ಇನ್ಸ್ಪೆಕ್ಷನ್ ಇದು ಮಾಡಕ ಬರ್ದಾರ ಸರ್, ಬರ್ದಾರ ಅವರು ಯಾರಿಗೆ ಬರ್ದಿರಿ ಸರ್? ಯಾವ ಡಿಪಾರ್ಟ್ಮೆಂಟ್ ಬರ್ದಾರ ಡಿಪಾರ್ಟ್ಮೆಂಟ್ ಬರ್ದಿರಿ? ಡಿಪಾರ್ಟ್ಮೆಂಟ್ ಜೈ ಬರ್ದೇವ್ರಿ. ಏಜ್ ಸೈತಿ ನೀವು ಬರ್ದಿ ಮತ್ತೆ 2-3 ತಿಂಗಳು ಐತ್ರಿ. 2-3 ತಿಂಗಳು ಐತೇನ್ರಿ? ಹಾ ರೀ, ಏನೋ ರಿಪ್ಲೈ ಬಂದಂತ್ರಿ? ಅವ್ರು ಕರೆಕ್ಟ್ ಅಂತ ರಿಪ್ಲೈ ಕೊಟ್ಟಾರ್ರಿ. ಕರೆಕ್ಟ್ ಅವ್ರು ಕರೆಕ್ಟ್ ಅಂತ ರಿಪ್ಲೈ ಕೊಟ್ರ. ಅವ್ರು ಈಗ ತಮ್ಮ ಕಡೆ ಕರೆಕ್ಟ್ ಆಗಿದೆ ಅಂತ ರಿಪ್ಲೈ ಅಂತ ನಮ್ಗೆ ನಮ್ಮ ಮನಸ್ಸಿಗೆ ಇಲ್ಲಿ ದಾಖಲೆ ಇಲ್ಲ ಅಂತೇಳಿ ನಾವು ಇಲ್ಲಿ ಬಂದಿದ್ದೆಲ್ಲ ಪತ್ರಕರ್ತರು ಬಂದಿದ್ದ ವಿಷಯ ಅಂದ್ರ ಈ ನಿಮ್ದು ಸೊಸೈಟಿನ ಒಂದು ಗೋದಾಮ್ ಇದಾಗಿದೆ, ಸೆಕ್ಷನ್ ಆಗಿದೆ. ಅದು ಎಷ್ಟು ಲಕ್ಷದ ಸರ್? 22 ಲಕ್ಷ ಅದ್ರಿ. 22 ಲಕ್ಷದ ಅಧ್ಯಕ್ಷ. ಅದು ಯಾರಿಗೆ ಇದಾಗಿದೆ ಅಂತ ಅಶೋಕ್ ಆದ್ಮೇಲೆ ಟೆಂಡರ್ ಬಿಟ್ಟದ್ರಿ. ಅವ್ರಿಗೆ ಅವ್ರ ಏನ್ ಮಾಡ್ಯಾರ, ಬೇರೆರಿಗೆ ಕೊಟ್ರ ಗೊತ್ತಿದಾರ. ಯಾರು ಸರ್ ಅವರು? ಅವರು ಬಸವರಾಜ್ ಸೆಳ್ಕೆ, ಬಸವರಾಜ್ ಸೆಳ್ಕೆ ಅಂತ, ಮತ್ತೆ ರವಿ ಪಾಟೀಲ್ ಇಬ್ರು ಮಾಡ್ತಾರ ಸರ್? ಹಾ ರೀ. ಮೊದಲು ನಮ್ಮಲ್ಲಿ ಅಧ್ಯಕ್ಷ ಇದ್ರಿ ಅವ್ರ ಇದ್ರಾಗೆ ಅದು ಬಜೆಟ್ ತಂದಾರ. ಅವ್ರು ಅದಕ್ಕೆ ನಾ ಮಾಡ್ತೇನೆ ಅಂತ ಹೇಳಿ ಅವ್ರು ಜಿದ್ದಿಗೆ ಬಿದ್ದು ಮಾಡತ್ತಾರಿ, ಮತ್ತೇನು ಉದ್ದೇಶ ಇಲ್ಲ. ಈ ಸಾರ್ವಜನಿಕ ಉದ್ದೇಶ ಏನ ಸರ್? ಒಳಗ ಸಿಮೆಂಟ್ ಅದು ಕಡಿಮೆ ಆಗ್ತಾ ಇದಾರ ಅಂತ ಹೇಳ್ತಾ ಇದಾರೆ. ಎಲ್ಲ ಬೋಗಸ್ ಮಾಡ್ತಾರಿ. ನಮ್ಗೆ ಯಾನೆಲ್ಲ ಬರ್ ಹೊಂಟು ನಮ್ಮವ್ರ ಯಾರ ಯಾರಿದ್ರು ಸರ್ ಅಧ್ಯಕ್ಷರೇ? ನಿಮ್ದು ಇದು ನಿಮ್ದದ? ಈಗಾರ ಅವ್ರಿಗಾರ ಕೊಡಲ್ಲ ನೋಡ್ರಿ. ಈಗ ಮುಂದ ಗೊತ್ತಿದ್ರೆ ಬಂದ್ರ ಮಾಡ್ಬಿಡ್ತ ಅಂದ್ರೆ ಮಾಡ್ಕೊಡಲ್ಲ ಅಂದಿವ್. ಅವ್ರ ಕಳಪೆ ಕಾಮಗಾರಿ ಮಾಡ್ತಾರ, ನೀವೇ ಬಂದ್ ಎದುರು ನಿಂತು ಮಾಡಿಸ್ಬೇಕು ಕೆಲಸ ಅಂತ ನಾವು ಹೇಳಿದೇವ್ರಿ. ಈಗ ಅಲ್ಲಿ ಗೋಡನಲ್ಲಿ ಕೆಲಸ ನಡೀತದ. ಹಾ ರೀ, ಕೆಲಸದಲ್ಲಿ ಭೀಮ್ ಬಿದ್ದ ಸರ್ ಅದು. ಈಗ ಸಾರ್ವಜನಿಕರಿಗೆ ಯಾರಿಗಾರ ಲಕ್ಷಣ ಆಗಿದೆ ಸರ್? ಇನ್ನೂ ಆಗಿಲ್ಲ ಸರ್, ಗನಿಮತ್ ಆಗಿಲ್ಲ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್? ಅಲ್ಲಿ 1-2 ಜನ ಮಾಡ್ತಾ ಇದ್ದಾರೆ. ಈಗ ಅದ್ರ ಬರೆದ ತಾವೇನಂತೀರಿ? ಈಗ ಅರ್ಜಿ ಕೊಟ್ಟೆ ಅವ್ರು ಇದು ರದ್ದು ಮಾಡ್ರಂತ. ಅವ್ರು ಲೈಸೆನ್ಸ್ ರದ್ದು ಮಾಡ್ತಾವಂತ ಅವ್ರಿಗೆ ಬರ್ರಿ ಅಂದೇವ್ರಿ. ನಮ್ ಸೆಕ್ರೆಟರಿ ಬರ್ತಾರ್ರಿ. ಯಾರು ಲೈಸೆನ್ಸ್ ರದ್ದು ಆಗ್ಬೇಕು? ಅಶೋಕ್ ಮಧ್ಯೆ ಮುಂದೆ ಕೆಲಸ ಮಾಡ್ಬಿಡಲ್ರು. ಇಲ್ಲ, ಅವರೇ ಮಾಡ್ರು ಅವರೇ ಮಾಡ್ಬೇಕು ಬಂದು, ಬೇರೆಯವ್ರಿಗೆ ಮಾಡಿ ಕೊಡಲ್ಲ ಯಾರಿಗೆ. ಇಲ್ಲ, ಸಾರ್ವಜನಿಕದ ಒಂದು ಬೇಡಿಕೆ ಏನಂತ ಸಿಮೆಂಟ್ ಅದೆಲ್ಲ ಕಳಪೆ ಕಾಮಗಾರಿಯಿಂದ ಹಾಕ್ಲತ್ತಾರ ಅಂತ ಹೇಳ್ತಾ ಇದಾರೆ ಜನಗಳು. ಮತ್ತೆ ಅದು ಭೀಮ್ ಕೂಡ ಜನಗಳ ಮೇಲೆ ಬೀಳ್ತಾ ಬಾಳ ಇದಾಗಿದೆ. ಈಗ ತಮ್ದೇನು ಒಪಿನಿಯನ್ ಅದ ಹೇಳ್ರಿ ಅದ್ರ ಬಗ್ಗೆ. ನಮ್ದು ಒಪಿನಿಯನ್ ಅನ್ನೋದ್ರಿ, ಅದು ಗೊತ್ತಿದ್ದಾರೆ ಬಂದ್ ಮಾಡ್ಬೇಕು. ಈಗ ಕೆಲಸ ಮಾಡ್ಯಾರ್ರಿ, ಮುಂದಿನ ಕೆಲಸ ಟ್ರೈನ್ ಅದು ಚಲೋ ಹಾಕದ, ನಕಲಿ ಟ್ರೈನ್ ಹಾಕಿದ್ರ ಅಂದ್ರ 1 ವರ್ಷದಾಗ ಹೊಂಟಿತ್ತು. ಅದಕ್ಕೆ ನಾವು ಏನ್ ಮಾಡಿದೇವ್, ನಮ್ ಡೈರೆಕ್ಟರ್ ಇಬ್ಬರಿಗೆ ಕರ್ಕೊಂಡು ಹೋಗಿ ಪತ್ರಿ ಅದು ಚಲೋ ಇಸ್ಕೊಡ್ಬೇಕು ಟಾಟಾ ಕಂಪ್ನಿ. ಇದನ್ನ ಬೇಡಿಕೆ ಅದ. ಹಾ ರೀ, ಒಂದ್ ವೇಳೆ ಬೇರೆ ಮಾಡಿದ್ರು ಅಂದ್ರೆ ಅವ್ರಿಗೆ ಕೆಲಸ ಮಾಡ್ಕೊಡಂತ ಕೆಲಸ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಎಷ್ಟು ಇಸ್ಪಿದ ಸರ್ ಇದು ಕೆಲಸ? ಏನ್ರಿ ಇದು ಎಷ್ಟು? 26-27 ಅದ ಸಾಲಿನ? 25-26 25-26 ಸಾಲಿನ ಸರ್. ರೀಸೆಂಟ್ ಇತ್ತು, ಈಗ ರೀಸೆಂಟ್ ಮಾಡ್ತಾ ಇದ್ದಾಗೆ ಗೋದಾಮ್ ಇದು ಬಿದ್ದಿದೆ ಸರ್. ಹಾ ರೀ. ತಮ್ಮ ಹೆಸರು ಸರ್? ಚಂದ್ರಶೇಖರ್. ತಾವು ಕೋಟರಿ ಸಂಕೋಟ. ಪೊಸಿಷನ್ ಸರ್? ಪೊಸಿಷನ್ ನೀವು ಏನ್ರಿ? ಅಧ್ಯಕ್ಷರಾ? ಅಧ್ಯಕ್ಷರಿ.